ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ತುಂಬಾ ಪವರ್ಫುಲ್ ಆಗಿರುವಂತಹ ಪಾತಾಳ ಭೈರವಿ ಮಂತ್ರ ಸಾಧನೆಯನ್ನು ಸಂಪೂರ್ಣವಾಗಿ ಹೇಳ್ತೇನೆ. ಈ ಪಾತಾಳ ಭೈರವಿ ಮಂತ್ರ ಸಾಧನೆಯನ್ನು ಮಾಡೋದರಿಂದ ಅಂಜನಗಳನ್ನು ನೋಡುವಂತಹ ಶಕ್ತಿಯು ನಮ್ಮಲ್ಲಿ ಬರುತ್ತೆ ಹಾಗೂ ಸಕಲ ಅಂಜನಗಳು ನಮಗೆ ದೃಷ್ಟಿಗೆ ಹರಿಯುತ್ತೆ. ಈ ಸಾಧನೆಯನ್ನು ಮಾಡೋದರಿಂದ ತುಂಬಾ ಪ್ರಚಂಡವಾದಂತಹ ಮಹಾನ್ ಶಕ್ತಿಯು ಮನುಷ್ಯನಲ್ಲಿ ಬರುತ್ತೆ. ಅಂದರೆ ಈ ಸಾಧನೆ ಮಾಡಬೇಕು ಅಂದರೆ ನಿಯಮಬದ್ಧವಾಗಿ ಇರಬೇಕು. ಆಮೇಲೆ ಇದಕ್ಕೆ ತಕ್ಕಂತಹ ಕೆಲವು ನಿಯಮಗಳನ್ನು ತಪ್ಪದೇ ಪಾಲನೆಯನ್ನು ಮಾಡಬೇಕು. ಸಾಧನೆಯನ್ನು ಮಾಡುವಾಗ ಈ ಒಂದು ದೇವಿಯ ಸಾಧನೆಯನ್ನು ಮಾಡೋದರಿಂದ ಪಾತಾಳದಲ್ಲಿ ಇರುವಂತಹ ನಿಧಿಗಳನ್ನು ಅಂಜನದ ಮೂಲಕ ನಾವು ನೋಡ್ಬೋದು. ಆಮೇಲೆ ಪಾತಾಳದಲ್ಲಿ ಇರುವಂತಹ ಜಲ ಎಷ್ಟಿದೆ, ನೀರು ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿ ನೀರಿದೆ ಅನ್ನೋದನ್ನು ನಾವು ನೋಡ್ಬೋದು. ಆಮೇಲೆ ಪಾತಾಳದಲ್ಲಿ ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ಯಾವ ಭೂಮಿಗೆ ಯಾವ ಶಕ್ತಿ ಇದೆ, ದುಷ್ಟಶಕ್ತಿಗಳು ಆವರಿಸಿದೆನಾ ಅಥವಾ ಒಳ್ಳೆಯ ಶಕ್ತಿಗಳು ಆವರಿಸಿದೆನಾ, ಭೂಮಿಗೆ ಯಾವ ಶಕ್ತಿಯ ಒಂದು ಕಾಡಾಟ ಇದೆ ಅನ್ನೋದನ್ನು ಸಹ ನಾವು ಈ ಪಾತಾಳ ಭೈರವಿ ಸಾಧನೆಯನ್ನು ಮಾಡೋದರಿಂದ ನೋಡುವಂತಹ ಶಕ್ತಿ ನಮ್ಮಲ್ಲಿ ಬರುತ್ತೆ. ಈ ಒಂದು ಮಂತ್ರ ಸಾಧನೆಯನ್ನು ನೀವು ಸೂರ್ಯಗ್ರಹಣ ಅಥವಾ ಭಾನುವಾರ ಅಮಾವಾಸ್ಯೆ ಆ ದಿನದಿಂದ ನೀವು ಪ್ರಾರಂಭವನ್ನು ಮಾಡಬೇಕು. ಮೊದಲು ನೀವು ಸೂರ್ಯಗ್ರಹಣದಲ್ಲಿ 1008 ಬಾರಿ ಮಂತ್ರವನ್ನು ಪೂರ್ವ ಅಭಿಮುಖವಾಗಿ ಕುಳಿತುಕೊಂಡು ಜಪ ಮಾಡಬೇಕು. ಆವಾಗ ನಿಮಗೇನಾಗುತ್ತೆ, ಮಂತ್ರ ಅನ್ನೋದು ಸಿದ್ಧಿಯಾಗುತ್ತೆ. ತದನಂತರ ನೀವು ಈ ಮಂತ್ರ ಸಾಧನೆಯನ್ನು ಮನೆ ಬಿಟ್ಟು ಹೊರಗಡೆ ಅಂದರೆ ನಿರ್ಜನ ಪ್ರದೇಶದಲ್ಲಿ ನೀವು ಮಾಡಬೇಕಾಗತ್ತೆ. 48 ದಿನಗಳ ಕಾಲ ನೀವು ಸಾಧನೆಯನ್ನು ಮಾಡಬೇಕು. 48 ದಿನಗಳ ಒಳಗಡೆ ನೀವು 75,000 ಮಂತ್ರವನ್ನು ನೀವು ಜಪ ಮಾಡಿದರೆ ನಿಮಗೆ ಸಂಪೂರ್ಣವಾದಂತಹ ಸಿದ್ಧಿ ಅನ್ನೋದಾಗುತ್ತೆ. ಆ ಸಿದ್ಧಿಯನ್ನು ಮಾಡಿದರೆ ನಿಮಗೆ ದೃಷ್ಟಿಯನ್ನು ಬಲಿಸುವಂತಹ ಶಕ್ತಿ ಅನ್ನೋದು ಬರುತ್ತೆ ಈ ಮಂತ್ರವನ್ನು ಸಾಧನೆಯನ್ನು ಮಾಡೋದರಿಂದ. ಆಮೇಲೆ ಸರ್ವ ಅಂಜನಗಳು ಸಹ ನಿಮಗೆ ದೃಷ್ಟಿಗೆ ಹರಿಯುತ್ತೆ. ಈ ಮಂತ್ರ ಸಾಧನೆ ಏನೇ ಬೀಗದ ಕೈ ಥರ ಇದು. ಪಾತಾಳದಲ್ಲಿ ಇರುವಂತಹ ಸಕಲ ಸಂಪತ್ತನ್ನು, ದ್ರವ್ಯವನ್ನು, ಶಕ್ತಿಗಳನ್ನು ನಾವು ನೋಡ್ಬೋದು. ಅಷ್ಟೊಂದು ಅದ್ಭುತವಾದಂತಹ ಶಕ್ತಿ ಅನ್ನೋದು ಈ ಒಂದು ಸಾಧನೆಯನ್ನು ಮಾಡೋದರಿಂದ ಬರುತ್ತೆ. ಪಾತಾಳ ಭೈರವಿ ಸಾಧನೆ ಅಂದರೆ ತುಂಬಾ ಶ್ರೇಷ್ಠವಾದಂತಹ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ನೀಡುವಂತಹ ಒಂದು ಸಾಧನೆ ಆಗಿರುತ್ತೆ. ಮಹಾನ್ ದೇವಿಯ ಈ ಸಾಧನೆಯನ್ನು ಮಾಡಬೇಕಂದ್ರೆ ಬ್ರಹ್ಮಚಾರ್ಯ ಪಾಲನೆ ಕಂಪಲ್ಸರಿಯಾಗಿ ಮಾಡಬೇಕು. ಆಮೇಲೆ ನೀವು ಮಹಾದೇವನನ್ನೇ ಗುರುವೆಂದು ಭಾವಿಸಿ ಈ ಸಾಧನೆಯನ್ನು ಮಾಡಿ, ಅಥವಾ ನಿಮಗೆ ಬೇಕಾದಂತಹ ಗುರುಗಳು ಯಾರಾದರೂ ಇದ್ದರೆ ಅವರ ಹತ್ರ ಈ ಮಂತ್ರ ಸಾಧನೆಯ ದೀಕ್ಷೆಯನ್ನು ತೆಗೆದುಕೊಂಡು ನೀವು ಸಾಧನೆಯನ್ನು ಮಾಡಬೇಕಾಗತ್ತೆ. ಮಂತ್ರವನ್ನು ಒಮ್ಮೆ ಹೇಳ್ತೇನೆ, ಕೇಳಿ. ಓಂ ಪಾತಾಳ ಭೈರವಿ ತ್ರಿಕಾಲ ಕಲ್ಪೆ ಅಘೋರ ಭೈರವಿ ಕರಾಳ ವದನೆ ಕಾಲೇಶ್ವರಿ ರಕ್ತಮಾಲಿನಿ ಘೋರರೂಪಿಣಿ ಪಾತಾಳ ದರ್ಶನಂ ಯಕ್ಷ ಯಕ್ಷಿಣಿ ಭೂತ ಪ್ರೇತ ಪಿಶಾಚಿ ದರ್ಶನಂ ಸರ್ವ ಅಂಜನ ದರ್ಶನಂ ಪಾತಾಳ ಜಲ ದರ್ಶನಂ ಸರ್ವಶಕ್ತಿ ದರ್ಶನಂ ಮಹಾಪ್ರಚಂಡ ಭೈರವಿ ರುದ್ರ ರೂಪಿಣಿ ಮಹಾಪ್ರಚಂಡ ಶಕ್ತಿ ದೇಹಿ ದೇಹಿ ಓಂ ಹ್ರೀಂ ಹಂ ಬಂ ಕ್ರೋಂ ಸಂ ತುರುತ್ತುರು ಸ್ವಾಹ ಅನ್ನುವ ಮಂತ್ರವನ್ನು ನೀವು 1008 ಬಾರಿ ಮೊದಲು ಸೂರ್ಯಗ್ರಹಣದಲ್ಲಿ ಅಥವಾ ಭಾನುವಾರ ಅಮಾವಾಸ್ಯೆಯಲ್ಲಿ ನೀವು ಜಪವನ್ನು ಮಾಡಬೇಕು. ತದನಂತರ ನೀವು ಅವತ್ತಿನ ದಿನದಿಂದ ನೀವು 48 ದಿನಗಳವರೆಗೆ ಮಂತ್ರ ಸಾಧನೆಯನ್ನು ಪ್ರಾರಂಭ ಮಾಡಿದರೆ ಈ ಒಂದು ಶಕ್ತಿ ಅನ್ನೋದು ನಿಮಗೆ ಬರುತ್ತೆ. ಈ ಒಂದು ಶಕ್ತಿಯಿಂದ ನೀವು ನಿಮ್ಮ ದೃಷ್ಟಿಗೆ ಯಾವ ಥರ ಶಕ್ತಿ ಅನ್ನೋದು ಬರುತ್ತೆ ಅಂದರೆ ಸಕಲ ವಸ್ತುಗಳನ್ನು ಸಹ ನೀವು ನೋಡ್ಬೋದು. ಇದರಿಂದ
ಕಣ್ಣಿಗೆ ಎಲ್ಲನೂ ಕಾಣುತ್ತೆ ನಿಮಗೆ. ಭೂತ ಇರಲಿ, ಪ್ರೇತ ಇರಲಿ, ಪಿಶಾಚಿ ಇರಲಿ, ಯಕ್ಷ ಇರಲಿ, ಯಕ್ಷಿಣಿ ಇರಲಿ, ಮೋಹಿನಿ, ಡಾಕಿನಿ, ಶಾಕಿನಿ ಎಲ್ಲನೂ ನಿಮಗೆ ಏನಾಗುತ್ತೆ, ಒಂದು ದರ್ಶನವನ್ನು ಪಡೆಯುವಂತಹ ಶಕ್ತಿ ಅನ್ನೋದು ನಿಮಗೆ ಬರುತ್ತೆ. ಯಾಕಂದರೆ ನಿಮ್ಮ ದೃಷ್ಟಿಗೆ ಎಲ್ಲ ಶಕ್ತಿಗಳು ಗೋಚರ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಮಂತ್ರ ಸಾಧನೆ ಇದಾಗಿರುತ್ತೆ. ಈ ಸಾಧನೆಯನ್ನು ತಪ್ಪದೇ ಮಾಡಿ. ತುಂಬಾ ಪವರ್ಫುಲ್ ಆಗಿರುವಂತಹ ಸಾಧನೆ ಇದು. ಇಂತಹ ರಹಸ್ಯ ವಿದ್ಯೆಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಳಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.